ಪಾಕಿಸ್ತಾನಕ್ಕೆ ಗೃಹ ಸಚಿವ ಅಮಿತ್ ಶಾ ಮತ್ತಷ್ಟು ಶಾಕ್ ಕೊಟ್ಟಿದ್ದಾರೆ. ಪಾಕ್ ನಾಗರಿಕರನ್ನ ಗುರುತಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲಾ ರಾಜ್ಯಗಳ ಸಿಎಂಗಳಿಗೂ ಕೂಡ ಸೂಚಿಸಿದ್ದಾರೆ. ಪಾಕ್ ಪ್ರಜೆಗಳನ್ನು ಗುರುತಿಸಿ ಅವರನ್ನ ವಾಪಸ್ ಕಳಿಸುವಂತೆ ನಿರ್ದೇಶನ ಕೊಟ್ಟಿದ್ದಾರೆ. ಅಧಿಕಾರಿಗಳ ಜೊತೆಗೆ ಉನ್ನತ ಮಟ್ಟದ ಸಭೆ ನಡೆಸಿದಂತಹ ಅವರು ಪಾಕ್ ಪ್ರಜೆಗಳನ್ನು ಗುರುತಿಸಿ ತತ್ಕ್ಷಣ ಗಡೀಪಾರು ಮಾಡುವಂತೆ ಸೂಚಿಸಿದ್ದಾರೆ. ಇನ್ನು ಪಹಲ್ಗಾಂವ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಪ್ರಕರಣವನ್ನು ಖಂಡಿಸಿ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿದ್ರು. ಶ್ರೀನಗರಕ್ಕೆ ತೆರಳಿ ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ರಾಕ್ಷಸರು ರಕ್ತ ಹರಿಸಿದ ಪಹಲ್ಗಾಂವ್ ಬೈಸರನ್ ಕಣಿವೆಗೂ ಕೂಡ ಭೇಟಿ ನೀಡಿ ಪರಿಶೀಲಿಸಿದರು. ಉಗ್ರರ ವಿರುದ್ಧದ ಸೇನೆ ಕಾರ್ಯಾಚರಣೆಯಲ್ಲಿ ಧರ್ಮಯುದ್ಧದ ಸಂದೇಶ ಸಾರಿದೆ. ಕುರುಕ್ಷೇತ್ರ ಫೋಟೋ, ಭಗವದ್ಗೀತೆ ಬೋರ್ಡ್ ಮುಂದೆ ಸೇನಾಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದಾರೆ. ಸೇನಾಧಿಕಾರಿಗಳ ಜೊತೆ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಸಮಾಲೋಚನೆ ಮಾಡಿದ್ದಾರೆ. ಪಹಲ್ಗಾಂವ್ನಲ್ಲಿ ಪ್ರವಾಸಿಗರ ಮೇಲೆ ರಕ್ತ ರಾಕ್ಷಸರ ಅಟ್ಯಾಕ್ ಬೆನ್ನಲ್ಲೇ ಭಾರತೀಯ ಸೇನೆ ತೀವ್ರ ಕಾರ್ಯಾಚರಣೆ ಮುಂದುವರೆಸಿದೆ. ಜಮ್ಮು ಕಾಶ್ಮೀರದ ಲಷ್ಕರ್ ಉಗ್ರ ಆದಿಲ್ ಮತ್ತು ಆಸಿಫ್ ಶೇಖ್ ಮನೆಗಳನ್ನು ಐಇಡಿ ಇಟ್ಟು ಭಾರತೀಯ ಯೋಧರು ಧ್ವಂಸಗೊಳಿಸಿದ್ದಾರೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆ ಬಿಜ್ ಬೆಹಾರದಲ್ಲಿರುವಂತಹ ಆದಿಲ್ ನಿವಾಸ ಸುಟ್ಟು ಭಸ್ಮವಾಗಿದೆ. ಸಿಲಿಂಡರ್ ಸ್ಫೋಟಗೊಂಡಂತೆ ಬೆಂಕಿ ಚಿಮ್ತಾಯಿತು. ಪಹಲ್ಗಾಂವ್ ಉಗ್ರರ ದಾಳಿಯಲ್ಲಿ ಆದಿಲ್ ಪ್ರಮುಖ ಪಾತ್ರ ವಹಿಸಿದ್ದ. 2018ರಲ್ಲಿ ಪಾಕಿಸ್ತಾನಕ್ಕೆ ತೆರಳಿದ್ದ ನರರಾಕ್ಷಸ ಆದಿಲ್ ಅಲ್ಲೇ ಉಗ್ರರ ಶಿಬಿರಗಳಲ್ಲಿ ತರಬೇತಿಯನ್ನು ಕೂಡ ಪಡೆದಿದ್ದ. ಜಮ್ಮು ಕಾಶ್ಮೀರದ ಪಹಲ್ಗಾಂವ್ ಹತ್ಯಾಕಾಂಡದ ಬಳಿಕ ಭಯೋತ್ಪಾದಕರ ವಿರುದ್ಧ ಭಾರತೀಯ ಸೇನೆ ಸಮರ ಸಾರಿದೆ. ಬಂಡಿಪೋರಾದ ಬಾಜಿಪುರ ಪ್ರದೇಶದಲ್ಲಿ ಉಗ್ರರು ಮತ್ತು ಯೋಧರ ನಡುವೆ ಗುಂಡಿನ ಕಾಳಗವೇ ನಡೆದಿದೆ. ಎನ್ಕೌಂಟರ್ನಲ್ಲಿ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆ ಕಮಾಂಡರ್ ಅಲ್ತಾಫ್ ಲಲ್ಲಿಯನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಇಬ್ಬರು ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಗಾಯಗೊಂಡಿದ್ದಾರೆ. ಉಗ್ರರ ದಾಳಿ ಬೆನ್ನಲ್ಲೇ ಪಾಕಿಸ್ತಾನದಿಂದಲೂ ಕೂಡ ಫೈರಿಂಗ್ ಆಗಿದೆ. ಎಲ್ಒಸಿಯಲ್ಲಿ ತಡರಾತ್ರಿ ಪಾಕ್ ಸೇನೆ ಗುಂಡಿನ ದಾಳಿ ನಡೆಸಿದೆ. ಪಾಕ್ ಸೇನಾ ಶಿಬಿರಗಳ ಮೇಲೆ ಫೈರಿಂಗ್ ಮಾಡುವ ಮೂಲಕ ಭಾರತೀಯ ಸೇನೆಯೂ ಕೂಡ ಪ್ರತ್ಯುತ್ತರ ನೀಡಿದೆ. ಭಾರತದ ಪ್ರತಿದಾಳಿಯಿಂದಾಗಿ ಪಾಕ್ ಸೇನಾ ಚೌಕಿಗಳು ಧ್ವಂಸವಾಗಿವೆ. ಗುಂಡಿನ ಚಕಮಕಿಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಉಗ್ರರ ದಾಳಿ ಹಿಂದೆ ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥ ಹಫೀಜ್ ಸಯೀದ್ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಸ್ಥಳೀಯ ಉಗ್ರರ ಸಹಾಯದಿಂದ ಪ್ರವಾಸಿಗರ ನರಮೇಧಕ್ಕೆ ಹಫೀಜ್ ಸಯೀದ್ ಪ್ಲಾನ್ ಮಾಡಿದ್ದಾನೆ ಅಂತ ಹೇಳಲಾಗ್ತಿದೆ. ಆರ್ಟಿಕಲ್ 370 ರದ್ದಾಗಿನಿಂದ ಉಗ್ರ ದಾಳಿಗೆ ಸಂಚು ರೂಪಿಸ್ತಾ ಇದ್ದಾನೆ ಅಂತಲೂ ಕೂಡ ಹೇಳಲಾಗ್ತಿದೆ. ಹಫೀಜ್ ಸಯೀದ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್. ಉಗ್ರರ ವಿರುದ್ಧ ಜಮ್ಮು ಕಾಶ್ಮೀರ ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಜಮ್ಮು ಕಾಶ್ಮೀರ ಸರ್ಕಾರ ಎಸ್ಐಟಿಯನ್ನು ರಚಿಸಿದೆ. ಎಎಸ್ಪಿ ನೇತೃತ್ವದಲ್ಲಿ ಪೊಲೀಸರ ವಿಶೇಷ ತನಿಖಾ ತಂಡ ರಚನೆ ಮಾಡಲಾಗಿದೆ. 200ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 120ಕ್ಕೂ ಹೆಚ್ಚು ಭಯೋತ್ಪಾದಕರಿದ್ದಾರೆ ಅನ್ನೋ ಗುಮಾನಿ ಎದ್ದಿದೆ. ಈ ಪೈಕಿ ಕಾಶ್ಮೀರದಲ್ಲೇ 75, ಜಮ್ಮುವಿನಲ್ಲಿ 50 ಉಗ್ರರು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. 110ಕ್ಕೂ ಹೆಚ್ಚು ಉಗ್ರರು ಪಾಕಿಸ್ತಾನ ಮೂಲದವರು ಎಂಬ ಬಗ್ಗೆಯೂ ಕೂಡ ಗುಮಾನಿ ಇದೆ. ಭಾರತೀಯ ಯೋಧರು ಉಗ್ರರ ಬೇಟೆಗಿಳಿದಿದ್ದಾರೆ. ಪಾಕ್ ಜೊತೆಗಿನ ಸಿಂಧೂ ನದಿ ಒಪ್ಪಂದ ರದ್ದು ಹಿನ್ನೆಲೆಯಲ್ಲಿ ಸಂಜೆ ಮಹತ್ವದ ಸಭೆ ನಡೆಯಲಿದೆ. ಸಂಜೆ 4 ಗಂಟೆಗೆ ಗೃಹ ಸಚಿವ ಅಮಿತ್ ಶಾ ಹಾಗೂ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಒಪ್ಪಂದ ರದ್ದು ಬಗ್ಗೆ ಈಗಾಗಲೇ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಪತ್ರದ ಮೂಲಕ ಮಾಹಿತಿ ನೀಡಿದೆ. ಪಹಲ್ಗಾಂವ್ನಲ್ಲಿ ಪಾಕ್ ಉಗ್ರರು 26 ಪ್ರವಾಸಿಗರ ನರಮೇಧ ಹಿನ್ನೆಲೆಯಲ್ಲಿ ಭಾರತ ಸಿಂಧೂ ನದಿ ಒಪ್ಪಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿತ್ತು. ಭಾರತದ ವಿಮಾನಗಳಿಗೆ ಪಾಕ್ ವಾಯು ಪ್ರವೇಶ ನಿಷೇಧಿಸಲಾಗಿದೆ. ಇದು ಭಾರತ ವಿಮಾನಗಳ ಹಾರಾಟದ ಮೇಲೆ ಪರಿಣಾಮ ಬೀರಿದೆ. ಈ ಬಗ್ಗೆ ಏರ್ ಇಂಡಿಯಾ ಪ್ರಯಾಣ ಸಲಹೆಯನ್ನು ಕೂಡ ಪ್ರಕಟಿಸಿದೆ. ಪಾಕಿಸ್ತಾನ ದಿಢೀರಾಗಿ ವಾಯು ಪ್ರದೇಶ ನಿಷೇಧ ಮಾಡಿರುವುದು ಪ್ರಯಾಣದ ಮೇಲೆ ಪರಿಣಾಮ ಬೀರಿದೆ. ಇದರ ಮೇಲೆ ಸಂಸ್ಥೆ ನಿಗಾ ವಹಿಸಿದೆ ಅಂತ ಕೂಡ ಇಂಡಿಗೋ ಹೇಳಿಕೊಂಡಿದೆ. ಕೇರಳದ ಎನ್ ರಾಮಚಂದ್ರನ್ ಎಂಬುವರು ಪಹಲ್ಗಾಂವ್ನಲ್ಲಿ ಉಗ್ರರ ದಾಳಿಗೆ ಬಲಿಯಾಗಿದ್ದರು. ರಾಮಚಂದ್ರನ್ ಮೃತದೇಹವನ್ನು ತವರಿಗೆ ತರಲಾಯಿತು. ಕೊಚ್ಚಿ ನಗರದ ಚಂಗಂಪುಳ ಉದ್ಯಾನವನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಮನೆಯಲ್ಲಿ ಅಂತಿಮ ವಿಧಿವಿಧಾನ ನೆರವೇರಿಸಲಾಯಿತು. ಅಂತ್ಯಕ್ರಿಯೆ ವೇಳೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ದಾಳಿ ನಡುವೆಯೂ ಮಹಿಳೆಯೊಬ್ಬರು ಉಗ್ರನ ಫೋಟೋ ಕ್ಲಿಕ್ಕಿಸಿದ್ದಾರೆ. ನಮಗೆ ಕುರಾನ್ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ದ, ರಿಜಿಸ್ಟರ್ ಮಾಡದೆ ಅಮರನಾಥ್ ಯಾತ್ರೆಗೆ ಬನ್ನಿ ಅಂತ ಕೂಡ ಹೇಳ್ತಾ ಇದ್ದ. ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ಹಿಂದೂಗಳು ಎಷ್ಟಿದ್ದೀರಿ, ಮುಸ್ಲಿಮರು ಎಷ್ಟು ಮಂದಿ ಇದ್ದಾರೆ ಅಂತಲೂ ಕೂಡ ಕೇಳ್ತಾ ಇದ್ದ. ನಮ್ಮ ಜೊತೆ ಬಂದವರೆಲ್ಲರೂ ಕೂಡ ಮುಸ್ಲಿಮರು ಅಂತ ಉಗ್ರನ ಬಳಿ ಸುಳ್ಳು ಹೇಳಿದ್ದೆ ಅಂತ ಮಹಿಳೆ ಮಾಹಿತಿ ಕೊಟ್ಟಿದ್ದಾರೆ. ಪಹಲ್ಗಾಂವ್ನಲ್ಲಿ ಉಗ್ರರ ದಾಳಿಗೆ ಕಾಶ್ಮೀರ ನಿವಾಸಿ ಸೈಯದ್ ಆದಿಲ್ ಹುಸೇನ್ ಬಲಿಯಾಗಿದ್ದ. ಭಯೋತ್ಪಾದಕರ ಬಂದೂಕುಗಳನ್ನು ಕಿತ್ಕೊಳ್ಳೋದಕ್ಕೆ ಹೋಗಿ ಈತ ಬಲಿಯಾಗಿದ್ದ. ಕಾಶ್ಮೀರದಲ್ಲಿ ಸೈಯದ್ ಆದಿಲ್ ಹುಸೇನ್ ಅಂತ್ಯಕ್ರಿಯೆ ಮಾಡಲಾಗಿದೆ. ಅಂತ್ಯ ಸಂಸ್ಕಾರ ವೇಳೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕಪ್ಪುಪಟ್ಟಿ ಧರಿಸುವ ಮೂಲಕ ಎಐಎಂಐಎಂ ಸಂಸದ ಅಸಾದುದ್ದೀನ್ ಓವೈಸಿ ಪಹಲ್ಗಾಂವ್ ಹತ್ಯಾಕಾಂಡವನ್ನು ಖಂಡಿಸಿದ್ದಾರೆ. ಶುಕ್ರವಾರ ಪ್ರಾರ್ಥನೆಗೆ ತೆರಳುತ್ತಾ ಇದ್ದ ಮುಸ್ಲಿಮರಿಗೆ ಕಪ್ಪುಪಟ್ಟಿಯನ್ನು ಕೂಡ ಅವರು ವಿತರಿಸಿದರು. ಪಹಲ್ಗಾಂವ್ ಹತ್ಯಾಕಾಂಡ ಖಂಡಿಸಿ ದೆಹಲಿಯಲ್ಲಿ ಮಾರುಕಟ್ಟೆ ಬಂದ್ ಮಾಡಲಾಗಿದೆ. ಮಾರ್ಕೆಟ್ ಸ್ಥಗಿತ ಹಿನ್ನೆಲೆ ಚಾಂದಿನಿ ಚೌಕ್ ಸೇರಿದಂತೆ ನಗರದಲ್ಲಿರುವ ಇತರೆ ಮಾರುಕಟ್ಟೆಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ವ್ಯಾಪಾರಿಗಳು ಸ್ವಯಂ ಪ್ರೇರಿತರಾಗಿ ವ್ಯಾಪಾರ ವಹಿವಾಟು ನಿಲ್ಲಿಸಿದ್ದಾರೆ. ಉಗ್ರರ ದಾಳಿ ಬೆನ್ನಲ್ಲೇ ಪಾಕಿಸ್ತಾನ ನಾಗರಿಕರ ವೀಸಾ ಸೇವೆ ರದ್ದು ಮಾಡಲಾಗಿದೆ. ಹೀಗಾಗಿ ಭಾರತದಲ್ಲಿರೋ ಪಾಕ್ ಪ್ರಜೆಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪಂಜಾಬ್ನ ಅಟಾರಿ ಗಡಿಯಲ್ಲಿ ಪಾಕ್ ಮಹಿಳೆ ಕಣ್ಣೀರು ಹಾಕಿದ್ರು. 48 ಗಂಟೆಯೊಳಗೆ ಹೊರಡೋದಕ್ಕೆ ಹೇಳಿದ್ದಾರೆ. ಅದು ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ರು. ಎರಡೂ ಸರ್ಕಾರಗಳು ಜನರನ್ನ ಕಿರುಕುಳ ಕೊಡಬಾರದು ಅಂತ ಮನವಿ ಮಾಡಿದ್ದಾರೆ.
ರಾಜಸ್ಥಾನದ ಜೋಧ್ಪುರದಿಂದ ಪಾಕಿಸ್ತಾನಕ್ಕೆ ಮದುವೆ ಆಗಿದ್ದೀನಿ, ಕೂಡಲೇ ಹೊರಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಪಾಕಿಸ್ತಾನಿ ಮಹಿಳೆ ಬೇಸರ ವ್ಯಕ್ತಪಡಿಸಿದ್ರು. ಪಂಜಾಬ್ನ ಅಟ್ಟಾರಿ ಗಡಿಯಲ್ಲಿ ಮಾತನಾಡಿದ ಅವರು, ತವರಿಗೆ ಬಂದಿದ್ದು 4 ದಿನಗಳ ನಂತರ ಹಿಂದಿರುಗ್ತಿದ್ದೀವಿ, ಆದರೆ ಈಗಲೇ ಹೊರಡಬೇಕಾಗಿದೆ. ಅಪರಾಧಿಗಳಿಗೆ ಮಾತ್ರ ಶಿಕ್ಷೆ ಆಗಬೇಕು, ಸಾಮಾನ್ಯರಿಗೆ ಯಾಕೆ ಶಿಕ್ಷೆ ಆಗಬೇಕು ಅಂತ ಬೇಸರ ವ್ಯಕ್ತಪಡಿಸಿದ್ರು. ನಾನು 10 ವರ್ಷಗಳ ಹಿಂದೆ ಪಾಕ್ ವ್ಯಕ್ತಿ ಜೊತೆ ಮದುವೆ ಆಗಿದ್ದೀನಿ. 2 ಮಕ್ಕಳು ಭಾರತದಲ್ಲಿ ಜನಿಸಿದ್ರು, ಆದರೆ ಪಾಕ್ ಪಾಸ್ಪೋರ್ಟ್ ಹೊಂದಿದ್ದೀನಿ. ಏನ್ ಮಾಡೋದು ಅಂತ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಮಕ್ಕಳು ಅಜ್ಜಿ ಮನೆಯಲ್ಲಿದ್ದಾರೆ, ಭಾರತೀಯ ಪಾಸ್ಪೋರ್ಟ್ ಹೊಂದಿರುವಂತಹ ಮಕ್ಕಳೊಂದಿಗೆ ಸೇರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದ್ರು. ಪ್ರವಾಸಿಗರ ನರಮೇಧದ ಬಳಿಕ ಪೆಹಲ್ಗಾಂವ್ನಲ್ಲಿ ಸೂತಕದ ವಾತಾವರಣ ನಿರ್ಮಾಣವಾಗಿದೆ. ಪ್ರವಾಸಿಗರ ನೆಚ್ಚಿನ ತಾಣವಾಗಿರೋ ಪೆಹಲ್ಗಾಂವ್ನಲ್ಲಿ ಈಗ ಮೌನ ಆವರಿಸಿದೆ. ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ. ವಾಹನಗಳ ಸಂಚಾರ ಕೂಡ ವಿರಳವಾಗಿದೆ. ಪ್ರವಾಸಿಗರನ್ನ ಕರೆದೊಯ್ಯುತ್ತಿದ್ದ ವಾಹನಗಳನ್ನು ಒಂದೆಡೆ ಸಾಲಾಗಿ ನಿಲ್ಲಿಸಲಾಗಿದೆ. ಸಾಮೂಹಿಕ ಹತ್ಯಾಕಾಂಡ ಬಳಿಕ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಖ್ಯಾತಿಯಾಗಿದ್ದಂತಹ ಪೆಹಲ್ಗಾಂವ್ನಲ್ಲಿ ಟಾಲಿವುಡ್ ಚಿತ್ರಗಳ ಚಿತ್ರೀಕರಣ ರದ್ದು ಮಾಡಲಾಗಿದೆ. ಚಿತ್ರಗಳ ಶೂಟಿಂಗ್ ದಿನಾಂಕಗಳನ್ನು ಕೂಡ ನಿಗದಿ ಮಾಡಿದ್ದ ನಿರ್ಮಾಪಕರು ಈಗ ದಿನಾಂಕವನ್ನು ಮುಂದೂಡಿದ್ದಾರೆ. ಉಗ್ರರ ದಾಳಿ ಬಳಿಕ ಎಲ್ಲವೂ ಬದಲಾಗಿದೆ.